ನಮಸ್ಕಾರ. ನಮ್ಮ ಹೆಸರು ಶ್ರೀಪಲ್ಲವಿ. ನಮ್ಮ ಯಜಮಾನ್ರ ಹೆಸರು ರವಿಕುಮಾರ್. ನಾವು 2011 ಇಂದ ಬ್ಯಾಂಗ್ಳೂರು ಇರ್ತಾ ಇದ್ವಿ. ನಮ್ದೇನು ಪ್ರಾಬ್ಲಮ್ ಅಂದರೆ ನಮ್ಗೆ 2006 ಮದುವೆ ಆಯಿತು. ಮದುವೆ ಆದಮೇಲೆ 2006 ಆದಮೇಲೆ 2008 ಜನರಲ್ ಪ್ರೆಗ್ನೆನ್ಸಿ ಬಂತು. ಆ ಟೈಮ್ 2008 ಪ್ರೆಗ್ನೆನ್ಸಿನಲ್ಲಿ ಮೇನ್ ಪ್ರಾಬ್ಲಮ್ ಏನಾಯ್ತಂದರೆ ಮಕ್ಕಳು ಹೊರಗಡೆ ಇರುತ್ತೆ ನೋಡ್ರಿ, ನೀರು, ಅದು ಫ್ಲೂಯಿಡ್ ಅಂತಾರು. ಅದು ಫ್ಲೂಯಿಡ್ ಜಾಸ್ತಿ ಕಮ್ಮಿ ಇದೆ. ಅದು 12 ಪಾಯಿಂಟ್ಸ್ ಇರಬೇಕು ಆ್ಯಕ್ಚುಲಿ. ನಮ್ಗೆ ಏನಾಯ್ತಂದ್ರೆ 1.8 ಹಂಗೆ ಇದೆ ರಿಪೋರ್ಟ್ಸ್ನಲ್ಲಿ. ಹಂಗೆ ಇದೇ ಟೈಮ್ನಲ್ಲಿ ನಾನು ಆ್ಯಕ್ಚುಲಿ ಫಸ್ಟ್ ಪ್ರೆಗ್ನೆನ್ಸಿ ಹೈದ್ರಾಬಾದ್ ಇದೇ ಟೈಮ್ನಲ್ಲೇ ಆಯಿತು. ನಮ್ಮ ಬ್ಯಾಂಗ್ಳೂರು ಮುಂಚೆ ನಾವು ಹೈದ್ರಾಬಾದ್ನಲ್ಲಿ 5 years ಇದೆ. ನಮ್ಮ ಯಜಮಾನ್ರು ಕೆಲಸ ಎಲ್ಲ ಅಲ್ಲೇ ಮಾಡ್ತಾ ಇದ್ದಾರು. ಸೊ ಆ ಟೈಮ್ನಲ್ಲಿ ನಮಗೂ 2008 5th ಮಂತಿಂದ ನಮಗೂ ಹೊರಗಡೆ ಫ್ಲೂಯಿಡ್ ಪ್ರಾಬ್ಲಮ್ ಬಂತು. ಆದಮೇಲೆ ಫ್ಲೂಯಿಡ್ ಹಾಸ್ಪಿಟಲ್ ಹೋಗಿ ಫ್ಲೂಯಿಡ್ ಸೆಲೈನ್ಸು, ಆದಮೇಲೆ ಪೌಡರ್ಸು, ಸಮ್ ಮೆಡಿಸಿನ್ಸ್ ಕೊಟ್ಟಿದ್ರು. ಹಂಗೆ 8th ಮಂತು 5th ಮಂತ್ ಟು 8th ಮಂತು ಕಂಟಿನ್ಯೂ ಆಯಿತು. 8th ಮಂತ್ನಲ್ಲಿ ಒಂದು ಸ್ಕ್ಯಾನ್ ಮಾಡಬೇಕು, ಪಿಕಪ್ ಬೇಬಿ ಗ್ರೋತ್ ಹೆಂಗಿದೆ ಅನ್ನೋ ಒಂದು ಸ್ಕ್ಯಾನ್ ಇದೆ, ಮಾಡಬೇಕು, ಮೇಜರ್ ಸ್ಕ್ಯಾನ್ ಅದು. ಏಕೆಂದರೆ ಇದು ಫ್ಲೂಯಿಡ್ ಕಮ್ಮಿ ಇದೆ ಅಂದರೆ ಮಕ್ಕಳಿಗೆ ಏನನ್ನ ಲಿವರ್, ಕಿಡ್ನಿ ಇನ್ಫೆಕ್ಷನ್ಸ್ ಏನನ್ನ ಇದೆ ಅಂದರೆ ಹಂಗೆ ಕಮ್ಮಿ ಆಗತ್ತೆ ಅಂದರು. ಅದು ಒಂದು ಹಾರ್ಟ್ಗೆ ಹೋಗಿ ಬ್ಲಡ್ ಫ್ಲೋ ಒಂದು ಸ್ಕ್ಯಾನ್ ಮಾಡಬೇಕು, ನೋಡ್ಬೇಕಂದ್ರೆ ಅದು ಸ್ವಲ್ಪ ದೊಡ್ಡ ಸ್ಕ್ಯಾನ್ ಅಂದರು. ಅದು ನೋಡಿದ ಟೈಮ್ನಲ್ಲಿ ನಮಗೂ ಅಲ್ಲೇ ಬೆಡ್ ಮೇಲೇನೆ ಈ ಫ್ಲೂಯಿಡ್ ಎಲ್ಲ ಹೋಯ್ತು. ಆದಮೇಲೆ ಸ್ಕ್ಯಾನ್ ನೋಡಿದಂದರೆ ಸ್ಕ್ಯಾನ್ನಲ್ಲಿ ಫ್ಲೂಯಿಡು ಕಮ್ಮಿ ಇದೆ. ಅದೇ ಥರ ಬೇಬಿ ಹೊರಗಡೆ ಬೇಬಿಗೂ ಹಾರ್ಟ್ನಲ್ಲಿ ಸ್ವಲ್ಪ ಕ್ಲಾಟ್ ಇದೆ, 0.6 mm ಆ ಥರದ್ದು. ಅದೇನಂದರೆ ಪ್ರಾಬ್ಲಮ್ಮು, ಹೊರಗಡೆ ಬೇಬಿ ಡೆಲಿವರಿ ಮಾಡಿದಾದ್ಮೇಲೆ ನೋಡಿದಂದರೆ ಅದು ಎಷ್ಟು ಮೇಜರ್ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ ಅನ್ನೋದೇ ಗೊತ್ತಾಗತ್ತೆ ಅಂದರು ಎಲ್ಲರೂ ಡಾಕ್ಟ್ರು. ಆದಮೇಲೆ ಏನು ಅದು ಸಿವಿಯರ್ ಸಿಚುವೇಶನು, ಸ್ವಲ್ಪ ಕಷ್ಟ ಟೈಮು. ಎಲ್ಲರೂ ನಮ್ಮ ಎಂಟ್ರು ಎಲ್ಲರೂ ಇದ್ದಾರು, ನಮ್ಮ ತಾಯಿ, ತಮ್ಮ, ತಂಡ್ರಿ, ಅಪ್ಪ ಎಲ್ಲರೂ ಸ್ವಲ್ಪ ಸಫರ್ನಲ್ಲಿದ್ದಾರು. ಏಕೆಂದರೆ ಚಿಕ್ಕ ಏಜ್ ನಮ್ಮದು, ಫಸ್ಟ್ ಪ್ರೆಗ್ನೆನ್ಸಿ. ಅದಕ್ಕೆ ಸೆಕೆಂಡ್ ಒಪಿನಿಯನ್ಗೂ ಮತ್ತೆ ಬೇರೆ ಡಾಕ್ಟರ್ನೇ ನೋಡಿದೆ. ಬೇರೆ ಡಾಕ್ಟರು ಏನು ಹೇಳಿದಂದರೆ, ಅದು ಮೊದಲೇ ನಿಮಗೂ ಫ್ಲೂಯಿಡ್ ಇಲ್ಲ ಅಮ್ಮ, ಹೆಂಗೆ 5th ಮಂತಿಂದ 8th ಮಂತ್ಗೂ ಕಂಟಿನ್ಯೂ ಮಾಡಿದಾರು, ನೀವು ಸ್ವಲ್ಪ ಯೋಚನೆ ಮಾಡ್ಬೇಕು ತಾನೇ, ಇಮಿಡಿಯೇಟ್ ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾದಮೇಲೆ ನಾವು ನೋಡಿ ಏನೋ ಮಾಡ್ತೀವಿ, ಫಸ್ಟು ಜಾಯ್ನ್ ಆಗಬೇಕು, ನೀವು ಹಾಸ್ಪಿಟಲ್ ಆಗಬೇಕು. ಸರಿ, ಇಮಿಡಿಯೇಟ್ ಹಾಸ್ಪಿಟಲ್ ಜಾಯ್ನ್ ಆಯಿತು. ಅದು ಎಕ್ಸಾಕ್ಟ್ಲಿ ಸೆಪ್ಟೆಂಬರ್ 2008 ಇಯರು ಸೆಪ್ಟೆಂಬರ್ 10th ಟ್ಯೂಸ್ಡೇ, ಐ ಥಿಂಕ್ ಸೊ 10th. ಸೊ ಆ ಟೈಮ್ನಲ್ಲಿ ನೈಟ್ ಟೈಮ್ ಜಾಯ್ನ್ ಆಯ್ತಾದ್ಮೇಲೆ 11th ಆಪ್ರೇಷನ್ ಮಾಡಿದರು. 11th ಆಪ್ರೇಷನ್ ಮಾಡಿದಾದ್ಮೇಲೆ ಏನು ಆಪ್ರೇಷನ್ ಅಂದರೆ ಫ್ಲೂಯಿಡ್ ಇಲ್ಲ ಅಂದರೆ ಬೇಬಿ ನಾರ್ಮಲ್ ಡೆಲಿವರಿಗೆ ಹೆಂಗೆ ಬರುತ್ತೆ ಅನ್ನೋದ್ರ ಯೋಚನೆ. ಸೊ ಇಮಿಡಿಯೇಟ್ಲಿ ಸಿಜೇರಿಯನ್ ಮಾಡಿದ ತಕ್ಷಣ ಬೇಬಿನ ನೋಡಿದಂದರೆ ಪಿರಿಯಾಟ್ರಿಷನ್ ನೋಡಿ, ಹಾರ್ಟ್ ಪ್ರಾಬ್ಲಮ್ ಮೇಜರೇ ಅಮ್ಮ, ಅದು ಏನೋ ಆಪ್ರೇಷನ್ಸ್ ಮಾಡಿದನು 5 years ಇರ್ತಾರೋ, ಅದು ಇದು ಎಲ್ಲ ಪ್ರಾಬ್ಲಮ್ಸ್. ಫ್ಲೂಯಿಡ್ ಇಲ್ಲ, ಮೊದಲಿಂದ ಫ್ಲೂಯಿಡ್ ಇಲ್ಲ, ಪ್ರಾಬ್ಲಮ್ ಮೇನ್ ಅದು. ಸೊ ಫಿಸಿಕಲ್ಲಿ ಎಷ್ಟು ಗ್ರೋತ್ ಆಗುತ್ತೋ ಗೊತ್ತಾಗಲ್ಲ, ನೆಕ್ಸ್ಟ್ ಮೆಂಟಲಿ ಎಷ್ಟು ಗ್ರೋತ್ ಆಗುತ್ತೋ ಗೊತ್ತಾಗಲ್ಲ. ಅಂದರೆ ಫೈನಲಿ ಏನಂದರೆ ಬೇಬಿ ಟೋಟಲಿ ಡಿಸೇಬಿಲಿಟಿ, ಮೆಂಟಲಿ, ಫಿಸಿಕಲ್ಲಿ ಎವ್ರಿಥಿಂಗ್ ಡಿಸೇಬಿಲಿಟಿతో ಆಗತ್ತೆ ಫ್ಯೂಚರ್ನಲ್ಲಿ ಪ್ರಾಬ್ಲಮ್ಮು ಅಂದರು. ಸರಿ ಮ್ಯಾಮ್, ಏನಾಗತ್ತೆ ಆಗನಿ, ಪರವಾಗಿಲ್ಲ, ನಾನು ಬೇರ್ ಮಾಡ್ತೀನಿ ಅಂದರೆ. ಬಟ್ ದೇವರ ದಯ ಗೊತ್ತಿಲ್ಲ, ನಮ್ಮದು ಬ್ಯಾಡ್ ಲಕ್ಕೋ ಗುಡ್ ಲಕ್ಕೋ ಗೊತ್ತಿಲ್ಲ. ಫೈನಲಿ 3rd day ಸೆಪ್ಟೆಂಬರ್ 13th ನೈಟು ಬೇಬಿ ಸತ್ತೋಗಿದೆ. ಬ್ರೀತಿಂಗ್ ತೊಗೊಂಡಿದ್ದಕ್ಕೂ ಅವ್ರಿಗೂ ಪ್ರಾಬ್ಲಮ್ ಆಯಿತು, ಸತ್ತೋಗಿದ್ದಾರೆ. ಸೆಪ್ಟೆಂಬರ್ ಆದಮೇಲೆ ನಮ್ಮದು ಡಿಸೆಂಬರು, ಅಪ್ ಟು ಡಿಸೆಂಬರ್ ತಾಯಿ ಮನೆ ಹೇಳಿದೆ. 2009 ನಾನು ಸೆಕೆಂಡ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀವಿ. ಒಬ್ರು ಮಕ್ಕಳು ಬೇಕು ತಾನೆ. ಸೊ 2009 ನಮ್ಮದು ಜಾಬು ಹೋಯ್ತು. ನಾನು MBA ಕಂಪ್ಲೀಟ್ ಮಾಡಿ ಅವಾಗೆ HR ಸ್ಟಾರ್ಟಿಂಗ್ ಸ್ಟೇಜ್ ಅದೇ ಬಿಟ್ಟಿದೆ. ಸೊ ಸೆಕೆಂಡ್ ಪ್ರೆಗ್ನೆನ್ಸಿ 1 yearನಲ್ಲೇ ಆಗತ್ತೆ, ಆದಮೇಲೆ ಕೆರಿಯರ್ ನೋಡೋಣ ಅಂದ್ಕೊಂಡಿದೆ. ಸೊ 2009 ಸೆಕೆಂಡ್ ಪ್ರೆಗ್ನೆನ್ಸಿಗೆ ಎಲ್ಲ ಡಾಕ್ಟರ್ಸು ಹೈದ್ರಾಬಾದ್ನಲ್ಲಿ ಗೈನಿಕ್ ಯಾರು ಸಿಕ್ಕಿದೆ ಅಂದರೆ ಅವ್ರ ಹತ್ರಕ್ಕೆ ಹೋಗಿದ್ದು, ಒಪಿನಿಯನ್ ತೊಗೊಂಡಿದ್ದು. ಒಬ್ರೊಬ್ರು ಪ್ರಾಬ್ಲಮ್, ಕೆಲವರೇ
ಹುಟ್ಟಲ್ಲ, ನಿಮ್ಗೂ ಮಕ್ಕಳೇ ಹುಟ್ಟೆ ಚಾನ್ಸ್ ಇಲ್ಲ, ಏಕಂದ್ರೆ ಓವರ್ ವೆಯ್ಟು, ನಿಮ್ಗೂ ಡೇಟ್ಸು ಸರಿ ಬರಲ್ಲ ಮಂತ್ಲಿ. ಸೆಕೆಂಡ್ PCOD ಪ್ರಾಬ್ಲಮು, ಇದೆಲ್ಲ ಸರಿ ಆಗಿದಾದ್ಮೇಲೆ ನೋಡೋಣ. ಹಂಗೆ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ, ನಾನು ತಗೊಳ್ತಾ ಇದ್ದೀನಿ ಕಂಟಿನ್ಯೂ 3 years, ಅಪ್ ಟು 2011 ಕಂಟಿನ್ಯೂ ಆಯಿತು. 2011ನಲ್ಲಿ ನಾವು ಹೈದ್ರಾಬಾದ್ ಟು ಬ್ಯಾಂಗ್ಳೂರ್ ಶಿಫ್ಟ್ ಆಯಿತು. ನಮ್ಮ ಯಜಮಾನ್ರು ಜಾಬು ಅಲ್ಲಿಂದ 2011ಕ್ಕೂ ಬ್ಯಾಂಗ್ಳೂರ್ ಶಿಫ್ಟ್ ಆಯಿತು. ಸೊ ಬ್ಯಾಂಗ್ಳೂರ್ನಲ್ಲಿ ಮತ್ತೆ ಸ್ಟಾರ್ಟ್, ಹೊಸ ಡಾಕ್ಟರ್ ನೋಡಬೇಕು, ಮತ್ತೆ ಡೈಲಿ ಎವ್ರಿ ಮಂತ್ ಹೈದ್ರಾಬಾದ್ ಎಲ್ಲಿ ಹೋಗ್ಬೇಕು ಅನ್ಕೊಂಡೆ. ಮತ್ತೆ ಬ್ಯಾಂಗ್ಳೂರ್ನಲ್ಲಿ ಎಲ್ಲರಿಗೂ ಗೊತ್ತು, ಬ್ಯಾಂಗ್ಳೂರ್ನಲ್ಲಿ ಡೊಮ್ಲೂರ್ ಏರಿಯಾನಲ್ಲಿ ವಲ್ಲೆ ದೊಡ್ಡ ಎಲ್ಲ ಫೇಮಸ್, ಇಂಟರ್ನ್ಯಾಷನಲ್ ಫೇಮಸ್ ಇನ್ಫೆರ್ಟಿಲಿಟಿ ಸೆಂಟರ್. ಅದು ಹೆಸರು ಹೇಳಲ್ಲ ನಾನು, ಎಲ್ಲರಿಗೂ ಗೊತ್ತಾಗುತ್ತೆ. ಡೊಮ್ಲೂರ್ ಅಂದ್ರೆ ಇನ್ಫೆರ್ಟಿಲಿಟಿ ಸೆಂಟರ್ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದು ನಲ್ಲಿ ಹೋಗಿ ನಮ್ಮ ರಿಪೋರ್ಟ್ಸ್ ಎಲ್ಲ ತೋರಿಸಿದೆ. ಅವರು ಹೇಳಿದಾರೆ ಒಂದೇ ಒಂದು, IVF ಮಾಡ್ಕೊಂಡ್ರಿ ಹುಟ್ಟಲ್ಲ, IVF ಮಾಡಿದೆ ಅಂದ್ರೆ ಅದು 1 ಸಿಟ್ಟಿಂಗು 2 ಸಿಟ್ಟಿಂಗ್ಸು ನೋಡೋಣ, ನೋಡಿದಾದ್ಮೇಲೆ ಹೇಳ್ತೀವಿ ಅಂದರು. 1 ಸಿಟ್ಟಿಂಗು 2 ಸಿಟ್ಟಿಂಗ್ ಅಂದರೆ ಜಾಸ್ತಿ ಕಾಸ್ಟು, ಇದೆಲ್ಲ ಯೋಚನೆ ಮಾಡಿ ಸರಿ ಬಿಟ್ಟು ನಾನು ಅಷ್ಟು ಯೋಚನೆ ಬಂದಿಲ್ಲ. IVF ಅಷ್ಟು ದೂರ ಹೋಗಿದ್ದಕ್ಕೆ ನಮ್ಗೆ ಬ್ರೈನ್ ವರ್ಕ್ ಆಗ್ತಾ ಇಲ್ಲ. ಸರಿ ಬಿಟ್ಟು ಜನರಲ್ ಗೈನಿಕ್ನು ಕನ್ಸಲ್ಟ್ ಆಗಿ, ನಮ್ಮದು ತಿಂಗಳು ಡೇಟ್ ಪ್ರಾಬ್ಲಮ್ ಇದೆ ಮೇಡಮ್, ಏನು ಮಾಡಬೇಕು ಹೇಳ್ರಿ, ಇದು ನಮ್ಮದು ಮೇಜರ್ ಪ್ರಾಬ್ಲಮ್ ಆಯಿತು. ಸರಿ ಅಮ್ಮ, ಜನರಲ್ ಡೇಟ್ಸ್ ಪ್ರಾಬ್ಲಮ್ ಅಂದರೆ PCOD ಪ್ರಾಬ್ಲಮ್ ಏನೂ ಇಲ್ಲ ಅಂದರೆ, ಇದು ಹಿಂಗೆ ಒಂದು ಸ್ಕ್ಯಾನ್ ಮಾಡಿದ್ದಾರೆ, HSG ಸ್ಕ್ಯಾನ್ ಅಂದು. ಅದು ನಲ್ಲಿ 1 ಫೆಲೋಪಿಯನ್ ಟ್ಯೂಬ್ ಬ್ಲಾಕೇಜ್ ಏನು ಗೊತ್ತಾಯಿತು. ಆ ಟ್ಯೂಬ್ ಬ್ಲಾಕೇಜ್ ಅಂದರೆ ಲ್ಯಾಪ್ರೋಸ್ಕೋಪಿ ಮಾಡಿ ಅದು ಎಷ್ಟು ಮೇಜರೋ ಗೊತ್ತಾಗತ್ತೆ, ಲ್ಯಾಪ್ರೋಸ್ಕೋಪ್ ಮಾಡಿದಾದ್ಮೇಲೆ ನೋಡೋಣ ಅಂದರು. ಲ್ಯಾಪ್ರೋಸ್ಕೋಪಿ ಅಂದರೆ ಅವಾಗೂ ನಮ್ಗೆ ಏನನೇದು ಯೋಚನೆ ಇಲ್ಲ, ಲ್ಯಾಪ್ರೋಸ್ಕೋಪಿ ಅಷ್ಟು ಚಿಕ್ಕದಾ ದೊಡ್ಡದಾ ಆಪ್ರೇಷನಾ ಇಲ್ಲ ಜಸ್ಟ್ ಸ್ಕ್ಯಾನಿಂಗ್ ಏನು ವಿಷಯ ಗೊತ್ತಿಲ್ಲ. ಸೊ ಎಗೈನ್ ಐ ಕೇಮ್ ಬ್ಯಾಕ್ ಟು ಹೈದ್ರಾಬಾದ್. ಸೊ ಹೈದ್ರಾಬಾದ್ಗೆ ಬಂದಿದ್ದಾದ್ಮೇಲೆ ಮತ್ತೆ ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿ, ಮೇಡಮ್ ಇದೀ ಪ್ರಾಬ್ಲಮ್ಮು ಫೆಲೋಪಿಯನ್ ಟ್ಯೂಬ್ ಬ್ಲಾಕೇಜ್ ಅಂತ ಅಂದರೆ ಡಾಕ್ಟರ್ಗೆಲ್ಲರಿಗೂ ತೋರಿಸಿದೆ. 5 ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಿದೆ. ಅವಾಗ ಏನು ಹೇಳಿದಂದರೆ, ಇದು ಫೆಲೋಪಿಯನ್ ಟ್ಯೂಬ್ ಬ್ಲಾಕೇಜ್, PCOD ಪ್ರಾಬ್ಲಮ್ಮು, ವೆಯ್ಟ್ ಓವರ್ ವೆಯ್ಟ್. ನಾನು ಅವಾಗ 85 ಆಯಿತು, 78ಇಂದ ಡೈರೆಕ್ಟ್ 87 ಹೋಯಿತು ಬೆಂಗಳೂರಿಗೆ ಬಂದೇ ಟೈಮ್ಗೆ, 2011 ಟೈಮ್ನಲ್ಲಿ ನಮ್ಮದು ವೆಯ್ಟ್. ಸೊ ಓವರ್ ವೆಯ್ಟು, PCOD, ಎವ್ರಿಥಿಂಗ್ ಸಪೋರ್ಟಿಂಗ್ ಟು ಇನ್ಫೆರ್ಟಿಲಿಟಿ. ಸೊ ಎಗೈನ್ ಎಲ್ಲರೂ ಡಾಕ್ಟರ್ ನೋಡಿದಾದ್ಮೇಲೆ ಅವರು ಕೆಲವ್ರಿಗೂ ಸ್ವಲ್ಪ ಸಲಹೆ ಕೊಟ್ಟಿದ್ದಾರೆ, 50-50 ಚಾನ್ಸಸ್ ಇರುತ್ತೆ, ಹುಟ್ಟೋದು ಕಷ್ಟ, ನಿಮಗೂ ಮಕ್ಕಳು ಹುಟ್ಟೋದು ಕಷ್ಟ ಅಂದರು. ಒಬ್ರು ಏನಂದರೆ ಡೈರೆಕ್ಟ್ IVFಗೆ ಹೋಗಮ್ಮ, ಏನು ಇದೆಲ್ಲಕ್ಕೂ ದುಡ್ಡು ವೇಸ್ಟ್ ಮಾಡ್ತೀವಿ, ಒಂದೇ IVFಗೆ ಇಟ್ಕೊಂಡು ಅದೇನನ್ನ ಸ್ವಲ್ಪ ಸಪೋರ್ಟ್ ಮಾಡುತ್ತೆ ನಿಮ್ಗೆ ಮಕ್ಕಳು ಹುಟ್ಟೋದಕ್ಕೂ ಅಂದರು. ಸರಿ, ಫೈನಲಿ ಅದು ಲ್ಯಾಪ್ರೋಸ್ಕೋಪಿ ಮಾಡಿ ಒಬ್ಬರು ಗೈನಿಕ್ ಡಾಕ್ಟರು ಹೇಳಿದಾರು, ಲ್ಯಾಪ್ರೋಸ್ಕೋಪಿ ಅದು ದೊಡ್ಡ ವಿಷಯ ಅಲ್ಲಮ್ಮ, ಜಸ್ಟ್ ಅದು ನೋಡ್ತೀವಿ ಸ್ಕ್ಯಾನ್ ಥರ, ಅದೇ ಏನು ಇರಲ್ಲ ಅನ್ನಿ. ಸ್ವಲ್ಪ ಸೈಕಲಾಜಿಕಲ್ ಅವರು ಸಪೋರ್ಟ್ ಮಾಡಿದಾರು, ಏನು ಇರಲ್ಲ ಅಮ್ಮ ಆ ಥರ ಲೈಟ್ ಥರ ಹೇಳಿದಾರು, ಅದು ಬಿಗ್ ವಿಷಯ ಅಲ್ಲ, ದೊಡ್ಡ ವಿಷಯ ಅಲ್ಲ ಅಂದರು. ಸರಿ ಮೇಡಮ್ ಅಂದರೆ ಅವ್ರ ಹತ್ರ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡಿದ್ದಿಲ್ಲ. ಅವ್ರೇನು ಹೇಳಿದಾರೆ ಅಂದರೆ, ನೀವು ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಅಮ್ಮ, ವೆಯ್ಟ್ ಕಮ್ಮಿ ಮಾಡಿದಂದರೆ ಮಕ್ಕಳು ಹುಡ್ತಾರು, ಇಲ್ಲ ಅಂದರೆ IUI ಮಾಡ್ಕೊನು ಅಂದರು. ಸರಿ ಅನ್ನಿ 2012 ಡಿಸೆಂಬರ್ ಟೈಮ್ನಲ್ಲಿ 2012 ಆಗಸ್ಟ್ ಲ್ಯಾಪ್ರೋಸ್ಕೋಪಿ ಆಯಿತು. 2012 ಡಿಸೆಂಬರ್ನಲ್ಲಿ ನಮ್ಗೆ IUI 2 ಸಿಟ್ಟಿಂಗ್ಸ್ ಮಾಡಿದರು. ಅದು ಅವಾಗೂ ಕನ್ಸೀವ್ ಆಗಿಲ್ಲ. ಸೊ ಅದೇ ಸೇಮ್ ಟೈಮ್ನಲ್ಲಿ ನಾನು ಹೋಮಿಯೋಪತಿ ಕಂಟಿನ್ಯೂ ಮಾಡಿದೆ ರೆಗ್ಯುಲರ್ ಪೀರಿಯಡ್ಸ್ಗೂ. ಆದಮೇಲೆ 2013 ಜನವರಿ ಪೊಂಗಲ್ ಫೆಸ್ಟಿವಲ್, ನಮ್ಮ ತೆಲುಗು ಅವರೆಲ್ಲರಿಗೂ ಪೊಂಗಲ್ ಫೆಸ್ಟಿವಲ್ ಅದು. ಸೊ ನಮ್ಮ ಅತ್ತ ಮನೆಗೂ ನೆಲ್ಲೂರು, ಇದು ನೇಟಿವ್ ನೆಲ್ಲೂರು ಪ್ಲೇಸು, ನಮ್ಮ ಅತ್ತದು. ಇಲ್ಲಿ ಬಂದೆ ಮುಂಚೆನೆ 5 years ಬ್ಯಾಕ್, ಯಾವಾಗ ನಮ್ಮ ಫಸ್ಟ್ ಪ್ರಾಬ್ಲಮ್ ಬಂತು ಅವಾಗೇ ನಮ್ಮ ತಾಯಿ ಎಲ್ಲರೂ ಹೇಳಿದ್ರು, ಆಂಡಾಲ್ ಮೇಡಮ್ ಒಬ್ರು ಇದ್ದಾರು, ಅವ್ರನ್ನ ತೋರಿಸ್ಕೊಂಡ್ರಿ, ಅವ್ರ ಹತ್ರ ನಿಮ್ಮ ರಿಪೋರ್ಟ್ಸ್ ತೊಗೊಂಡೋಗಿರಿ, ಅವ್ರು ಏನನ್ನ ಹೇಳ್ತಾರಂದ್ರು. ಯಾರು ಮಾಟ ಕೇಳೋದಿಲ್ಲ, ಏಕಂದ್ರೆ ಏನು ಆಂಡಾಲ್ ಮೇಡಮ್, ನೆಲ್ಲೂರೇನು, ನಾವು ಬೆಂಗಳೂರಿನಲ್ಲಿ ಇದೆ, ಹೈದರಾಬಾದ್ನಲ್ಲಿ ಇದು ಮೇಲೇನೆ ದೊಡ್ಡದಾ, ನೆಲ್ಲೂರಿನಲ್ಲಿ ಅದೇ ಆಂಡಾಲ್ ಮೇಡಮ್, ಅದು ಥರ ಬ್ರೈನ್ ಯೋಚನೆ. ಸರಿ ಬಿಟ್ಟು ಜಾನ್ವರಿ 2013 ಫೆಸ್ಟಿವಲ್ ಬಂದಿದ್ದ ಟೈಮ್ನಲ್ಲಿ ನಮ್ಮ ಮಾಮ, ನಮ್ಮ ತಾಯಿ ಅಣ್ಣ, ನಮ್ಮ ಓನ್ ಯಜಮಾನ್ರು ಅಪ್ಪ, ಅವರಿಬ್ಬರು ಕರ್ಕೊಂಡು ಇಲ್ಲಿ ಆಂಡಾಲ್ ಮೇಡಮ್ ಹತ್ರಕ್ಕೂ ಕರ್ಕೊಂಡು ಬಂದರು. ಆವಾಗನು ನಮ್ಮ ಮಾಮ ಯೋಚನೆ ಏನಂದರೆ IUI ಮಾಡೋಣ ಅನ್ನೋದು ಅವರು ಯೋಚನೆ. ಸರಿ ಮೇಡಮ್ಸ್ ಎಲ್ಲ ನೋಡಿ ರಿಪೋರ್ಟ್ಸ್ ನೋಡಿ ಎಲ್ಲ ಹಿಸ್ಟರಿ ತೊಗೊಳ್ತಾರೆ. ಬೆಳಗ್ಗೆಯಿಂದ 11 o'clock
ಮಧ್ಯಾಹ್ನ 3:34 ಎಲ್ಲ ಹಿಸ್ಟರಿ ನೋಡಿ ಪ್ರಾಬ್ಲಮ್ ಏನೂ ಇಲ್ಲ ಅಮ್ಮ. ಒಂದು 6 ಮಂತ್ಸ್ ನೋಡೋಣ, ಈ 6 ಮಂತ್ಸ್ ನೋಡಿ ಏನು ರಿಯಾಕ್ಟ್ ಆಗುತ್ತೋ ಕಂಪಲ್ಸರಿ ನಿಮ್ಮ ಮಕ್ಕಳು ಹುಡ್ತಾರೋ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ನಾವು ಡೈಟ್ ಹೇಳ್ತೀವಿ, ಎಕ್ಸಸೈಜ್ ಯೋಗ ಹೇಳ್ತೀವಿ, ಅದು ಮಾಡ್ಕೊಂಡ್ರಿ ಮನೆಯಲ್ಲಿ ಏನು ಪ್ರಾಬ್ಲಮ್ ಇರಲ್ಲ ಅಂದರು. ಸರಿ ಮೇಡಮ್ ಅನ್ನಿ ವೆಯ್ಟ್ ನೋಡಿದಂದ್ರೆ ಅವಾಗ ನಮ್ಮದು 87 ಚೇಂಜ್ ಇದೆ. ಕನ್ಫರ್ಮ್ ಮಾಡಿ ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅಷ್ಟೇ, ಏನು ಹಾರ್ಮೋನ್ ಟ್ಯಾಬ್ಲೆಟ್ಸ್ ಇಲ್ಲ. ಅದೆಲ್ಲ ತಗೊಂಡು ಮನೆಗೆ ಬ್ಯಾಂಗ್ಳೂರ್ ರಿಟರ್ನ್ ಬಂತು. ಫೆಬ್ರವರಿ 12 ಸೆಕೆಂಡ್ ಟೈಮ್ ನಾನು ವಿಸಿಟ್ ಆರ್ನಲ್ ಹಾಸ್ಪಿಟಲು ಫೆಬ್ರವರಿ 12. ಅದು ಟೈಮ್ನಲ್ಲಿ ಇಲ್ಲಿ ಏನು ಮಾಡ್ತಾರಂದರೆ, ನಾವು ಈ ಎಲ್ಲ ಹಾಸ್ಪಿಟಲ್ಸ್ ನೋಡಿದೆ, ಕೌನ್ಸಿಲಿಂಗ್ ಥರ ಅದು ಎಲ್ಲಿ ಮಾಡಲ್ಲ. ಕೌನ್ಸಿಲಿಂಗ್ ಅದು ಬೇರೆ ಬೇರೆ ಹಾಸ್ಪಿಟಲ್ ಕೌನ್ಸಿಲಿಂಗ್ ಅಂದರೆ ಏನಂದರೆ, ಇದು ದುಡ್ಡು ಇಷ್ಟ ಆಗತ್ತೆ, ಇಷ್ಟ ಆಗಿದಾದ್ಮೇಲೆ ಸೆಕೆಂಡ್ IUIಗೆ ಇಷ್ಟ ಆಗುತ್ತೆ, ಥರ್ಡ್ IUIಗೆ ಇಷ್ಟ ಇದು ಕೌನ್ಸಿಲಿಂಗ್. ಅವ್ರ ಬ್ರೈನ್ ಅವರೆಲ್ಲರೂ ಹಾಸ್ಪಿಟಲ್ಸ್ನಲ್ಲಿ ಕೌನ್ಸಿಲಿಂಗ್ ಪ್ರಾಸೆಸ್ ಅಂದರೆ ಇದು. ಬಟ್ ಇಲ್ಲಿ ಆರ್ನಲ್ ಮೇಡಮ್ ಹತ್ರ ಕೌನ್ಸಿಲಿಂಗ್ ಅಂದರೆ ಆ ಸೆಕ್ಷನ್ನೇ ಡಿಫ್ರೆಂಟ್. ಅದು ಮೆಂಟಲಿ ಮೆಚೂರ್ಡ್ ಮಾಡ್ತಾರೋ, ಅದೇ ಥರ ನಮ್ಗೆ ಸಪೋರ್ಟ್ ಮಾಡ್ತಾರೋ. ಪ್ರಾಬ್ಲಮ್ ಏನಂದ್ರೆ ಅದು ಎಕ್ಸ್ಪ್ಲೈನ್ ಮಾಡ್ತಾರೋ. ಮೇನ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸು ಇಷ್ಟು ಜನಗಳಿಗೂ ಏಕೆ ಬರ್ತಾ ಇದೆ, ಇಷ್ಟು ಜನಗಳು ಏಕೆ ಮಕ್ಕಳು ಇಲ್ಲ ಅನ್ನೋ ಯೋಚನೆಯಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಒಂದು ಚಾಟ್ ಥರ ಹೇಳ್ತಾರೋ. ಬ್ರೈನು ಸಾಫ್ಟ್ ಇದೆ, ಕೂಲ್ ಇದೆ, ಪೀಸ್ಫುಲ್ ಇದೆ ಅಂದರೆ ಶರೀರ ಒಳಗಡೆ ಎಲ್ಲ ಫಂಕ್ಷನ್ಸ್ ಹೆಂಗಿರುತ್ತೆ, ಏಕೆ ನಿಮ್ಮ ಗರ್ಭಸಂಚಿ ಅಷ್ಟು ರಿಯಾಕ್ಟ್ ಆಗ್ತಾ ಇಲ್ಲ ಫೆರ್ಟಿಲಿಟಿಗೆ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಥರ ಕೌನ್ಸಿಲಿಂಗ್ ಆ ದಿವಸ ಫೆಬ್ರವರಿ 12, 2013 ನಮ್ಗೆ ಆಯಿತು. ನಮ್ಮ ಯಜಮಾನ್ರು ನಾವು ಇಬ್ಬರು ಬಂದು ಆ ಕೌನ್ಸಿಲಿಂಗ್ ಆದಮೇಲೆ ನಮ್ಮ ಯಜಮಾನ್ರ ಮೈಂಡ್ ಎಷ್ಟು ಇಂಪ್ರೂವ್ ಆಯ್ತು ಅಂದರೆ ಅಷ್ಟು ಇಂಪ್ರೂವ್ ಆಯಿತು. ಅವ್ರು ಹೇಳಿದ 3 ಪಾಯಿಂಟ್ಸ್ ನಮ್ಮ ಬ್ರೈನ್ನಲ್ಲಿದೆ. ಅದೇನಂದರೆ, ನಿಮ್ಮ ಮಕ್ಕಳು ಇಲ್ಲ ಅನ್ನೋ ವಿಷಯ ನಿಮ್ಗೆ ಮಾತ್ರನೇ ಗೊತ್ತು, ಪ್ರಾಬ್ಲಮ್ ಏನು ಅನ್ನೋದು ನಿಮ್ಗೆ ಮಾತ್ರನೇ ಗೊತ್ತು. ಊರ್ ಜನ ಎಲ್ಲರೂ ಕೇಳ್ತಾರೋ, ಏನಮ್ಮ ಮದುವೆ ಆಯಿತು, ಇಷ್ಟು ವರ್ಷ ಆಯಿತು, ಮಕ್ಕಳು ಇಲ್ಲ, ಏನಾಯ್ತು ಅನ್ನೋ ಕೇಳ್ತಾರೋ ಎಲ್ಲರೂ. ಅದು ಕೇಳೋದು ಅವ್ರದ್ದು ಜನರಲ್ ಕ್ವಶನು. ಬಟ್ ಅದು ಕ್ವಶನ್ ನಮ್ಗೆ ಈ ಥರ ಇರುತ್ತೆ, ಸ್ವಲ್ಪ ಮನಸ್ಸು ಟಚ್ ಆಗತ್ತೆ, ಅದು ಹಾರ್ಟ್ ಟಚ್ ಆಗತ್ತೆ. ಏನು ಮಕ್ಕಳು ಇಲ್ಲ, ಇದು ಒಂದು ನೆಗೆಟಿವ್ ಥಾಟ್ ಬರುತ್ತೆ. ಆ ಟೈಮ್ನಲ್ಲಿ ಏಕೆ ಇಲ್ಲ ಅನ್ನೋ ಪ್ರಾಬ್ಲಮ್ ನಿಮ್ಗೂ ಮಾತ್ರನೇ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ಅದು ನೀವೇ ಕ್ಲಿಯರ್ ಮಾಡ್ಕೊಳ್ಬೇಕು. ಅದು ಏನನೇದು ನಾವು ಹೇಳ್ತಾ ಇದೀವಿ, ಆ ಥರ ಮಾಡ್ಕೊಂಡ್ರೆ ಕ್ಲಿಯರ್ ಆಗತ್ತೆ. ಸೆಕೆಂಡ್, ನಿಮ್ಗೆ ಕಂಪಲ್ಸರಿ ಇಷ್ಟು ಲೇಟ್ ಆಯ್ತು ತಾನೇ, ಕಂಪಲ್ಸರಿ ಎಲ್ಲರೂ ಮಕ್ಕಳ ಮೇಲೆ ನಿಮ್ಮ ಮಕ್ಕಳು ಸಪ್ರೇಟು, ಒಳ್ಳೆ ಮಕ್ಕಳು ಹುಡ್ತಾರು. ನಿಮ್ಗೆ ಹೆಂಗೆ ಬೇಕಂದ್ರೆ ಆ ಥರ ಮಕ್ಕಳಿಗೆ ಹುಡ್ತಾರು, ಸಮಾಜಕ್ಕೆ ಶ್ರೇಷ್ಠ ಮಾಡವ್ರೆ ಹುಡ್ತಾರು, ನೋಡ್ಕೊಂಡ್ರಿ ಆ ಥರಾನೇ ಇರುತ್ತೆ, ನೀವೇನು ಟೆನ್ಷನ್ ಮಾಡ್ಕೊಬೇಡ ಅನ್ನೋದು ಒಂದು ಕೌನ್ಸಿಲಿಂಗ್ ಮಾಡ್ತಾರೆ. ಇದಕ್ಕೆ ಒಂದು ಎಕ್ಸಾಂಪಲು, ಆ ದಿವಸ ನಮ್ಮ ಕೌನ್ಸಿಲಿಂಗ್ ಆಯಿತು. ಸಾಯಂಕಾಲ ಹೋಗಿ ನಮ್ಮ ಅತ್ತ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಾವು ಅವರು ಮಕ್ಕಳು ಥರಾನೇ, ನಾನು ಅವರು ಹುಡುಗಿ ಥರಾನೇ ಇರ್ತೀನಿ, ಸೊಸೆ ಥರ ಇರಲ್ಲ. ಅವರೇನು ಮಾತಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ನಮ್ಮ ಮಗನೇನಲ್ಲಿ ಕೆಲಸ ಮಾಡಿ ಅವರು ನೋಡಿ, ಏನಮ್ಮ ಇಷ್ಟು ಚೆನ್ನಾಗಿದ್ದಾರೆ ನಿಮ್ಮ ಸೊಸೆ ಅಂದರು. ಹೌದಮ್ಮ, ನಮ್ಮ ಅತ್ತೆ ಹೇಳ್ತಾ ಇದ್ದಾರೆ ಆನ್ಸರ್ ಅವ್ರಿಗೆ, ಹೌದಮ್ಮ ನಮ್ಮ ಸೊಸೆ ಒಳ್ಳೆ, ಅವರು ಚೆನ್ನಾಗಿರ್ತಾರು, ನಮ್ಮ ಹುಡುಗಿ ಥರಾನೇ, ಅವರು ಸೊಸೆ ಥರ ಅಲ್ಲ అని ಹೇಳ್ದಾರು. ಬಟ್ ಒಂದೇ ಒಂದು ಪ್ರಾಬ್ಲಮ್ಮು, ಅವ್ರಿಗೆ ಮಕ್ಕಳು ಇಲ್ಲ, ಇಷ್ಟು ವರ್ಷ 5 ವರ್ಷ ಮೇಲೇನೆ ಆಗ್ತಾ ಇದೆ ಹೇಳ್ದಾರು. ನಾನು ಆ ಟೈಮ್ನಲ್ಲಿ ಜನರಲಿ ಕೇಳಿದಂದ್ರೆ ಅದು ಸೆಂಟೆನ್ಸು ಕಣ್ಣೀರು ಬರುತ್ತೆ, ಹಾರ್ಟು ಸ್ವಲ್ಪ ಸೆನ್ಸಿಟಿವ್ ಆಗುತ್ತೆ. ಬಟ್ ಯಾವಾಗ ಈ ಕೌನ್ಸಿಲಿಂಗ್ ಕೇಳಿ ಹೋಗಿ ಮನೆಯಲ್ಲಿ ಅದು ಮಾಟ ಕೇಳಿದೋ ಆ ತಕ್ಷಣ ಸೆಕೆಂಡ್ ಅನ್ಕೊಂಡಿದ್ದೆ ನಾನು, ಇದು ಪ್ರಾಬ್ಲಮ್ ಅಲ್ಲ, ನಮ್ಮ ನೆಕ್ಸ್ಟ್ ವರ್ಷಕ್ಕೂ ನಮ್ಮ ಕೈನಲ್ಲಿ ಒಬ್ರು ಮಗ ಇರ್ತಾರೋ, ಇದು ನಮ್ಮ ಬ್ರೈನ್ನಲ್ಲಿ ಸ್ಟ್ರಾಂಗ್ ಸೀಡ್ ಆಯಿತು, ಆ ಥರ ಬೀಜ ಆಯಿತು. ನಾನು ಅನ್ಕೊಂಡಿದ್ದೆ ಬ್ರೈನ್ನಲ್ಲಿ ನೆಕ್ಸ್ಟ್ ವರ್ಷಕ್ಕೂ ಇದೇ ಪೊಂಗಲ್ ಟೈಮ್ಗೂ ನಮಗೂ ಒಂದು ಮಗ ಇರ್ತಾರೋ ಅನ್ನಿ ಬ್ರೈನ್ನಲ್ಲಿ ಅನ್ಕೊಂಡಿದ್ದೆ. ನಾನು ಹೊರಗಡೆಗೇನು ಹೇಳಿಲ್ಲ. ಆದಮೇಲೆ ಫೆಬ್ರವರಿ 12 ಆಯಿತು. ಆದಮೇಲೆ ನಾನು ಮಾರ್ಚಿ ರಿಟರ್ನ್ ನಮ್ಮೂರು ಬ್ಯಾಂಗ್ಳೂರಿಗೆ ಬಂತು. ಫೆಬ್ರವರಿ 27 ನಾನು ಕನ್ಸೀವ್ ಆಯ್ತಮ್ಮ. ಫೆಬ್ರವರಿ 27 ಬೆಳಗ್ಗೆ ಯೂರಿನ್ ಟೆಸ್ಟ್ ಮಾಡ್ಕೊಂಡಿದ್ದಂದರೆ ನಮಗೂ ಸ್ವಲ್ಪ ಕಾಣಿಸಿದೆ. ಮೇಡಮ್ಗೆ ಫೋನ್ ಮಾಡಿ, ಮೇಡಮ್ ಹಿಂಗಿದೆ ಅಂದರೆ ಸೆಕೆಂಡ್ ಟೆಸ್ಟ್ ಮಾಡ್ಕೊಂಡ್ರಿ ಅಮ್ಮ ಅಂದರು. ಸೆಕೆಂಡ್ ಟೆಸ್ಟ್ನಲ್ಲಿ ಕನ್ಸೀವ್ ಕನ್ಫರ್ಮ್ ಆಯಿತು, ಸ್ಕ್ಯಾನು ಎಲ್ಲ. ಸೊ ಫೈನಲಿ ನಾನು ಮಾರ್ಚಿ 2013 ಮಾರ್ಚಿ ಕನ್ಸೀವ್ ಆಯಿತು. ಸೊ 2013 ಮಾರ್ಚಿ ಟು ನಂದು ಅದೇ ಟೈಮ್ನಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಎಕ್ಸಾಮ್ಸ್ ಇದೆ.
ಸೊ ಆ ಎಕ್ಸಾಮ್ಸ್ ಆಯ್ತಾದ್ಮೇಲೆ ಬರ್ತೀನಿ ಮೇಡಮ್ ನಿಮ್ಮ ಹತ್ರಕ್ಕೂ ನೆಲ್ಲೂರ್ಗಿ ನೋಡಿ ಏನೇನು ಮಾಡ್ತಿರೋ ಟೆಸ್ಟಸ್ ಎಲ್ಲ ನೆಕ್ಸ್ಟ್. ಬೇಡ ಬೇಡ ಅಮ್ಮ, ಇದು ಪ್ರೀಶಿಯಸ್ ಟೈಮು, ನೀವು ಅಲ್ಲೇ ಇರಲಿ, ಇರು, ನಿಮ್ಗೆ ಏನಾನ ಹೆಲ್ಪ್ ಬೇಕಂದ್ರೆ ಫೋನ್ ಮಾಡ್ರಿ, ನಾವು ಹೇಳ್ತೀವಿ, ನೀವೇನು ಬೇಜಾರು ಮಾಡ್ಕೊಬೇಡ, ಜರ್ನಿ ಮಾಡಬೇಡ, ಇದು ಪ್ರೀಶಿಯಸ್ ಥಿಂಗ್ ನಿಮ್ಗೂ ಅಂತ ಹೇಳಿದ್ರು. ಸಾಕು ಅನ್ಕೊನಿ, ಅಲ್ಲೇ ಇದೆ, ಅಲ್ಲಿ ಒಂದು ಗೈನಿಕ್ನ ಕನ್ಸಲ್ಟ್ ಮಾಡ್ರಿ, ಏನೇನು ಟೆಸ್ಟ್ ಏನೋ ಪ್ರಿಸ್ಕ್ರೈಬ್ ಮಾಡ್ತಾರೋ ಅಂದರು. ಆ ಥರನೇ ಕಂಟಿನ್ಯೂ 8th ಮಂತ್ ಅಪ್ ಟು 8th ಮಂತ್ ಕಂಟಿನ್ಯೂ ಆಯಿತು. 5th ಮಂತ್ನಲ್ಲಿ ನಮಗೂ ಪ್ರೀವಿಯಸ್ ಬಂದಿದ್ದ ಪ್ರಾಬ್ಲಮು, ಫ್ಲೂಯಿಡ್ ಪ್ರಾಬ್ಲಮು ಬಂದಿಲ್ಲ, ಆ ಬ್ರೈನು ಮೆಚೂರಿಟಿ ಪ್ರಾಬ್ಲಮ್ಸ್ ಏನು ಬಂದಿಲ್ಲ. ಅಪ್ ಟು 8th ಮಂತ್ ನಾನು ಕಂಟಿನ್ಯೂ ಮಾಡಿದೆ. ಅಲ್ಲೇ ಬ್ಯಾಂಗ್ಳೂರ್ನಲ್ಲೇ ಇದೆ. ಎವ್ರಿ ಮಂತ್ ಫೋನ್ ಮಾಡೋದು, ಈ ಸ್ಕ್ಯಾನ್ ಮಾಡಬೇಕಾ, ಬರಿ ಕೊಟ್ಕೊಂಡೇದು ಹೋಗೋದು, ಸ್ಕ್ಯಾನ್ ಮಾಡೋದು, ರಿಸಲ್ಟ್ ಕೊಟ್ಟೇದು, ರಿಸಲ್ಟ್ ರಿಪೋರ್ಟ್ಸ್ನು ಫೋನ್ನಲ್ಲಿ ಹೇಳೋದು ಮ್ಯಾಡಮ್ಸ್ಗೂ, ಇವರು ಮೆಡಿಸಿನ್ಸ್ ಏನು ಹೇಳ್ತಾರೋ ಅದೆಲ್ಲ ಬರ್ಕೊಟ್ಕೊಂಡೇದು, ಮತ್ತೆ ಮೆಡಿಸಿನ್ ಶಾಪ್, ಇದೇ ಥರ ಅಪ್ ಟು 8th ಮಂತ್ ಕಂಟಿನ್ಯೂ ಆಯಿತು. ಫೋನ್ನಲ್ಲಿ ಐಡೆಂಟಿಫೈ ಮಾಡ್ರಿ, ಫೋನ್ನಲ್ಲಿ ಮಾತ್ರನೇ, ಯಾರು ಫೋನ್ನಲ್ಲಿ ಹೇಳಲ್ಲ. ಇದು ಹಾಸ್ಪಿಟಲ್ನಲ್ಲಿ ಇಲ್ಲಿ ಡಾಕ್ಟರ್ಸು ಎವ್ರಿ ಸ್ಟಾಫು ಯಾರು ಫೋನ್ ಲಿಫ್ಟ್ ಮಾಡ್ತಾರೋ ಎಲ್ಲರೂ ನಮ್ಮ ಮನೆಯಲ್ಲಿ ಮನುಷ್ಯ ಥರ ಮಾತಾಡ್ತಾರೆ. ಅದಕ್ಕೆ ನಮ್ಗೆ ಒಂದು ಸಪೋರ್ಟು, ನಮ್ಮ ಅಕ್ಕಗೋ ತಂಗಿಗೋ ಫೋನ್ನಲ್ಲಿ ಮಾತಾಡಿ ಹೇಳ್ತೀವಿ ತಾನೆ, ಆ ಥರನೇ ಇರುತ್ತೆ. ಆ ಥರ ಸಪೋರ್ಟ್ ಮಾಡ್ತಾರೆ. ನಾನು ಯಾರೋ ಇವ್ರು ಯಾರಿಗೂ ಗೊತ್ತಿಲ್ಲ, ಆ ಟೈಮ್ಗೆ ನಮಗೆ ಸರಿ ನೆನಪಿರಲ್ಲ ಯಾರ್ಯಾರು ಫ್ಯಾಸ್ ಯಾರ್ದನೇದು, ಡಾಕ್ಟರ್ದು ಸರಿ ನೆನಪಿಲ್ಲ. ಬಟ್ ಎಲ್ಲ ಸ್ಟಾಫ್ ಆ ಥರನೇ ಮಾತಾಡ್ತಾರೆ, ಯಾರ ಜೊತೆನೂ ಹಂಗೆ ಮಾತಾಡ್ತಾರೆ. ಅದು ಗ್ರೇಟ್ ವಿಷಯ ಇಲ್ಲಿ. ನೆಕ್ಸ್ಟ್ ಅಲ್ಲಿಂದ 8th ಮಂತ್ಗೆ ಫೈನಲಿ ನಾನು ನೆಲ್ಲೂರು ರಿಟರ್ನ್ ಬಂತು. ಏಕೆಂದರೆ ನಮ್ಮ ತಮ್ಮ ಎಂತಿದು ಡೆಲಿವರಿ ಟೈಮು, ಡೆಲಿವರಿ ಆಯಿತು September 1, 2013. ನಮ್ಮ ತಮ್ಮ ಇಲ್ಲೇ ಹಾಸ್ಪಿಟಲ್ನಲ್ಲಿ ಡೆಲಿವರಿ ಆಯಿತು. ಆ ಮಗ ಗಂಡು ಮಗ 4 kilos, ಫುಲ್ ಹೆಡ್, ಸ್ಟ್ರಾಂಗ್ ಹೆಡ್, ಅಂದರೆ ದೊಡ್ಡ ಹೆಡ್. ಆ ಥರ ಇದೆ ಅಂದರೆ ಜನರಲ್ ಆಪ್ರೇಷನು, ಜನರಲ್ ಡೆಲಿವರಿ ಮಾಡಲ್ಲ, ನಾರ್ಮಲ್ ಡೆಲಿವರಿ ಮಾಡಲ್ಲ, ಕಂಪಲ್ಸರಿ ಸಿಜೇರಿಯನ್ ಮಾಡ್ತಾರೋ. ಅದು ನಾನು ಇಲ್ಲೇ ಫಸ್ಟ್ ಟೈಮ್ ನಮ್ಮ ನಾನಿಗೆ ನೋಡಿದೆ. ನನ್ನ ನಾನಿಗೆ ದೊಡ್ಡ ಹೈಟು, ಉದ್ದ ಇರ್ತಾರೋ, ಹೈಟ್ ವೆಯ್ಟ್ ಎಲ್ಲ ಇರ್ತಾರೋ, ಅವ್ರಿಗೆ ನಾರ್ಮಲ್ ಡೆಲಿವರಿ ಮಾಡಿದಾರು. ಅವ್ರಿಗೆ ಏಕೆ ಅಂದರೆ ಅವರು US-ನಲ್ಲಿ ಇಲ್ಲಿ ಬಂತು, ಅವ್ರ ಬ್ರೈನ್ನಲ್ಲಿ ಏನಂದರೆ ಇಂಡಿಯಾ ಅಂದರೆ ಕಂಪಲ್ಸರಿ ಸಿಜೇರಿಯನ್ ಮಾಡ್ತಾರೋ, ನಾನು US-ನಲ್ಲೇ ಇರ್ಬೋದು, ಇಲ್ಲಿ ಅನ್ನೆಸೆಸರಿ ಬಂದೆ, ನಾನು ಸುಮ್ಮನೆ ವೇಸ್ಟ್ ಇದು ಅನ್ಕೊಂಡು ಟೆನ್ಷನ್ ಅವ್ರಿಗೂ. ಬಟ್ ಆ ಟೈಮ್ನಲ್ಲಿನೂ ಆ ಮೇಡಮ್ ಎಲ್ಲರೂ, ಭಾಸ್ಕರ್ ಸಾರ್, ಆಂಡಾಳ್ ಮೇಡಮ್, ಎಲ್ಲರೂ ಡಾಕ್ಟರ್ಸು, ಗೈನಿಕ್ ಪ್ರವೀಣಾ ಮೇಡಮ್ ಎಲ್ಲರೂ ಸಪೋರ್ಟ್ ಮಾಡಿ ನಾರ್ಮಲ್ ಡೆಲಿವರಿ, 4 kilos ಬೇಬಿ ವಿತ್ ಫುಲ್ ಹೆಡ್. ಅದು ಫಸ್ಟ್ ಹುಟ್ಟಿದ ಫೋಟೋ ನೋಡಬೇಕು ನೀವೆಲ್ಲರೂ, ಇಷ್ಟು ಹೆಡ್ ಇದೆ, ನಾರ್ಮಲ್ ಡೆಲಿವರಿ ಮಾಡಿಸಿದಾರೆ. ಅದಕ್ಕೆ ಕೇಳಿದೆ, ನಮ್ಮ ತಮ್ಮ ಹೇಳ್ದಾರ, ಅಕ್ಕ ಎಷ್ಟು ಚೆನ್ನಾಗಿ ಮಾಡಿದಾರೋ, ಎಷ್ಟು ಒಳ್ಳೆ ನೋಡ್ತಾ ಇದ್ದಾರೋ, ಸೂಪರ್ ಹಾಸ್ಪಿಟಲ್ ಇಲ್ಲಿ ಎಲ್ಲ ನೋಡ್ತಾ ಇದ್ದಾರು ಅಂದರೆ ಫೋನಲ್ಲಿ ಹೇಳ್ದ. ಅಂದರೆ ಕಂಪಲ್ಸರಿ ನಾನು ನೋಡಬೇಕು, ನಾನು ಒನ್ ಟೈಮನ್ನು ಮೇಡಮ್ನಿ ಕನ್ಸಲ್ಟ್ ಮಾಡಬೇಕು, ಎಲ್ಲ ಫೋನ್ನಲ್ಲೇ ಆಗ್ತಾ ಇದೆ. ಸರಿ ನಾನು ಅಂದ್ಕೊಂಡಿದ್ದೆ. ಅದೇ ಟೈಮ್ನಲ್ಲಿ September 11th and 12th ಟೈಮ್ನಲ್ಲಿ ನಾಂದಿ ಮಗದು ನಾಮಕರಣ ಹೆಸರಿಡ್ತಾರು. ಆ ದಿವಸಕ್ಕೆ ನಾನು ಬ್ಯಾಂಗ್ಳೂರಿಂದ ಇಲ್ಲಿ ಬಂದಿದ್ದ ಟೈಮ್ನಲ್ಲಿ ಮೇಡಮ್ ಹತ್ರಕ್ಕೆ ಬಂದು, ಮೇಡಮ್ ಇದು ನಮ್ಮದು, ನಾನು ನಿಮ್ಮ ಪೇಷಂಟ್ನಿ, ಈ ಥರ ಆಯಿತು, ನಾನು ಇಲ್ಲೇ ಇರ್ತಾ ಇದ್ದೀನಿ, ಬಟ್ ನಾನು ಇಲ್ಲಿ ಡೆಲಿವರಿ ಮಾಡಬೇಕಂದ್ರೆ ನಮ್ಮ ತಾಯಿ ಮನೆ ಅಲ್ಲ, ಇದು ನಮ್ಮ ಅತ್ತ ಮನೆ, ಮಾಮ ಮನೆ. ಅವರು ಸ್ವಲ್ಪ ದೊಡ್ಡವರು, 75 years ನಮ್ಮ ಮಾಮ ಏಜ್, ನಮ್ಮ ಅತ್ತ ಏಜ್ 68 years. ಅವ್ರ ಜೊತೆ ನಾನು ಕೆಲಸ ಮಾಡಿಸ್ಕೊಂಡೇದಕ್ಕೂ ನಮಗೂ ಅಷ್ಟು ಇಷ್ಟ ಇಲ್ಲ. ಸೊ ಅದು ನಾನು ಏನು ಮಾಡಬೇಕು ಹೇಳ್ರಿ ಮೇಡಮ್ ಮನಿ ಕೂತ್ಕೊಂಡು ಮೇಡಮ್ ಹತ್ರ ಅಳ್ತಾ ಇದ್ದೆ. ನಮ್ಗೆ ಮಾತಾಡ್ತಾ ಇದ್ದೀನಿ, ಅಳ್ತಾ ಇದ್ದೀನಿ. ನಮ್ಗೆ ಅರ್ಥ ಆಗಿಲ್ಲ ಆ ಟೈಮ್ನಲ್ಲಿ, ಏನಂದರೆ ಫುಲ್ ಎಮೋಷನ್ ಆಯಿತು. ಆ ಟೈಮು 8th ಮಂತು, ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಬರುತ್ತಾ. ನಾನು ಹೈದ್ರಾಬಾದ್ ಹೋಗಿ ಡೆಲಿವರಿ ಮಾಡಬೇಕಂದ್ರೆ ಫಸ್ಟ್ ಡೆಲಿವರಿ ಹೈದ್ರಾಬಾದ್ನಲ್ಲಾಯಿತು. ಎಲ್ಲರೂ ಮತ್ತೆ ಏನನ್ನ ಪ್ರಾಬ್ಲಮ್ ಆಯ್ತು ಅಂದರೆ ನಮ್ಮ ತಾಯಿನೇ ಕೆಟ್ಟು ಹೇಳ್ತಾರು. ಸೊ ಇದೆಲ್ಲ ಬ್ರೈನ್ನಲ್ಲಿ ಕನ್ಫ್ಯೂಷನ್. ಆ ಟೈಮ್ನಲ್ಲಿ ಮೇಡಮ್ ಹೇಳ್ತಾರೋ, ನೀವು ಇದೇನು ಅಲೆಬೇಡ ಅಮ್ಮ, ನಿಮ್ಮ ಮಕ್ಕಳಿಗೆ ಹೇಳ್ಕೊನು, ಗರ್ಭನಲ್ಲಿ ಮಕ್ಕಳಿಗೆ ಅವ್ರು ಬ್ರಹ್ಮ ಜೊತೆ ಮಾತಾಡ್ತಾರೋ, ನಿಮ್ಗೆ ಏನು ಬೇಕೋ ನೀವು ಅದು ಮಾತಾಡ್ಕೊನು అని ಹೇಳ್ತಾರ. ಹಂಗೆ ಅದು ಕೆಳಗೆ ಹೋಗಿ ಕೂತ್ಕೊಂಡು ಹಂಗೆ ನಮ್ಮ ಮಕ್ಕಳಿಗೆ, ನಮ್ಮದು ಪ್ರಾಬ್ಲಮ್ ಹಿಂಗಿದೆ, ನಾನು ಇಲ್ಲಿ ಡೆಲಿವರಿ ಮಾಡ್ಕೊಬೇಕು, ಬಟ್ ಅಜ್ಜಿ ಅಜ್ಜ ದೊಡ್ಡವರು ಮಾಡೋಕ್ಕೂ ಆಗಲ್ಲ, ಅಮ್ಮಮ್ಮಗೆ ಹೇಳ್ರಿ. ಅಮ್ಮಮ್ಮ ಅಂದರೆ ಪಾಟಿ, ನಮ್ಮ ಮದರ್
ಹೇಳ್ರಿ ಏನ್ ಮಾಡ್ತಾರೋ అని ನಮ್ಮ ಮಕ್ಕಳು ಹೊಟ್ಟ ಮೇಲೆ ಕೈ ಇಟ್ಕೊಂಡು ಹೇಳಿದೆ. ಜಸ್ಟ್ ಅದು ನೈಟೇ ನಮ್ಗೆ ನಮ್ಮ ಅಮ್ಮ ಇಂದ ಫೋನ್ ಬಂತು, ನೋಡ್ರಿ 40 days 2 months 8th month ನಲ್ಲಿ ನಮ್ಮ ಫ್ಯಾಮಿಲಿ ಇಲ್ಲಿ ಶಿಫ್ಟ್ ಆಗ್ಬೇಕು, ಹೈದರಾಬಾದ್ ಇಂದ ಇಲ್ಲಿ ಶಿಫ್ಟ್ ಆಗ್ಬೇಕಂದ್ರೆ ಎಷ್ಟು ಕಷ್ಟ. ಅದೇನು ಕೇರ್ ಮಾಡಿಲ್ಲ ಅವರು. ನಮ್ಮ ತಾಯಿ ಇಮಿಡಿಯೇಟ್ ಫೋನ್ ಮಾಡಿ, ಇಲ್ಲ ಅಮ್ಮ ನಾವು ಬರ್ತಾ ಇದೀವಿ, ನಾವು ಇಲ್ಲೇ ಮನೆ ತಗೊಂಡು ನಿಮ್ಗೆ ಡೆಲಿವರಿ ಆದ್ಮೇಲೆನೆ ನಾವು ಹೈದರಾಬಾದ್ಗೆ ಕರ್ಕೊಂಡು ಹೋಗ್ತೀವಿ, ನಿಮ್ಮ ಮಕ್ಕಳು ನಿಮ್ನು ಅದೇ ಹೇಳ್ತಾ ಇದ್ವಿ అని ಫೋನ್ ಮಾಡಿದಾರು. ನಮಗೂ ಫುಲ್ ಆಶ್ಚರ್ಯ ಅದು. ಸರಿ ಹಂಗೆ 8th month ಅವರು ಬಂದ್ರು. 9th month October 6th ನಾವು ಇಲ್ಲೇ ನಿಯರ್ ಪ್ಲೇಸ್ ಹಾಸ್ಪಿಟಲ್ ನಿಯರ್ ಮನೆ ತಗೊಂಡು ಅಲ್ಲೇ ಇದೆ. October 26th ನಮ್ಮ ಬೇಬಿ ಡೆಲಿವರಿ ಆಯ್ತು. ಇದರಲ್ಲಿ ಮತ್ತೆ ಬೇರೆ ವಿಷಯ, ಬೇಬಿಗೆ ಹೇಳಿದಂದ್ರೆ ನಮ್ಮ ತಾಯಿಗೆ ಹೆಂಗೆ ಅರ್ಥ ಆಯ್ತಂದ್ರೆ, ಟಾಕ್ ಟು ಬೇಬಿ. ಇದು 5th month ಇಂದ ನಮ್ಮ ಡಾಕ್ಟರ್ಸ್ ಎಲ್ಲ ಹೇಳಿದಾರು. ಹಜೀರಾ ಮ್ಯಾಮ್ ಫೋನ್ನಲ್ಲಿ ಯಾರು ಡಾಕ್ಟರ್ ಕನ್ಸಲ್ಟ್ ಆಗುತ್ತೆ ಅವಾಗೆ ಆ ಡಾಕ್ಟರ್ ಹೇಳ್ತಾ ಇದ್ದಾರೆ. ಹಜೀರಾ ಮ್ಯಾಮು, ಜ್ಯೋತಿ ಮ್ಯಾಮು, ಇವರೆಲ್ಲರೂ ಮೇನ್ ಹಜೀರಾ ಮ್ಯಾಮ್ ರೆಗ್ಯುಲರ್ ಟಚ್ ಇರ್ತಾ ಇದ್ದಾರೆ ಅವಾಗ. ಯಾಕಂದ್ರೆ ನಾನು ಇನ್ಫೆರ್ಟಿಲಿಟಿ ಟೈಮಿಂದ ಹಜೀರಾ ಮ್ಯಾಮ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಥ್ರೂ ಆಂಡಾಲ್ ಮ್ಯಾಮ್ ಅವಾಗ ಏನೋ ರಿಸರ್ಚ್ ನಲ್ಲಿ ಇದ್ದಾರು. ಸೊ ಹಜೀರಾ ಮ್ಯಾಮ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಟೈಮ್ನಲ್ಲಿ ಹೇಳಿದಾರು, 5th month ಇಂದ ನೀವು ಮಾತಾಡ್ತಾ ಇರ್ಬೇಕಮ್ಮ ಮಕ್ಕಳು ಜೊತೆ, ಹೊಟ್ಟ ಮೇಲೆ ಕೈ ಇಟ್ಕೊಂಡು ನೀವು ಏನ್ ಕೆಲಸ ಮಾಡ್ತಾ ಇದ್ದೋ ನಿಮ್ ಜೊತೆ ಮಕ್ಕಳು ಇದಾರು ಪಕ್ಕ ಆ ತರ ಮಾತಾಡ್ರಿ, ನಿಮ್ಗೂ ಅರ್ಧ ಆಗತ್ತೆ ಅವ್ರು ಹೆಂಗೆ ರಿಯಾಕ್ಟ್ ಆಗ್ತಾರೋ అని ಹೇಳ್ದಾರು. ಆ ತರನೇ ಮಾತಾಡ್ತಾ ಇದೀನಿ. ಬಟ್ ಮೇಜರ್ ಇಶ್ಯೂ ಏನಾಯ್ತಂದ್ರೆ ನಮ್ ಸ್ಟೋರಿನಲ್ಲಿ 6th month ನಮ್ಮ ಯಜಮಾನ್ರ ಜೊತೆ ಬೈಕ್ ಮೇಲೆ ಹೋಗ್ತಾ ಇದ್ದೀನಿ. ಬೈಕ್ ಮೇಲೆಯಿಂದ ಬಿದ್ದಿದ ತಕ್ಷಣ ನಾನು ಹಿಂದೆಗೆ ಬಿದ್ದೆ. ಮುಂದೆ ಬಿದ್ದಿದಂದ್ರೆ ಹೊಟ್ಟಾಗ ಟಚ್ ಆಗತ್ತೆ, ಬಟ್ ಹಿಂದೆ ಬಿದ್ದಿದಂದ್ರೆ ಕಂಪಲ್ಸರಿ ಬೆನ್ನುಗೆ ಟಚ್ ಆಗತ್ತೆ. ಬಟ್ ನಮ್ ವೆಯ್ಟ್ ಇದೆ, ಬೆನ್ನುಗೇನು ಟಚ್ ಆಗಿಲ್ಲ. ಅದು ನಮ್ಗೆ ಅರ್ಥ ಆಗುತ್ತೆ. ಬಟ್ ನಮ್ಮ ಯಜಮಾನ್ರು ಟೆನ್ಷನ್ ನಲ್ಲಿ ಇದ್ದಾರೆ ಫುಲ್. ಇಷ್ಟು ವೆಯ್ಟ್ ಇದೆ, ನಾನು ಇಷ್ಟು ಹೊಟ್ಟ ಹಾಕೊಂಡು 97 kilos ಅದು ಟೈಮ್ನಲ್ಲಿ. ನಾನು ಅದನ್ನ ನೋಡಿದಂದ್ರೆ ಯಾರಿಗನ್ನ ಭಯನೇ ಆಗುತ್ತೆ. ಇಷ್ಟು ಮನುಷ್ಯ, ಇಷ್ಟು ವೆಯ್ಟ್ ಉದ್ದ ಮನುಷ್ಯ ಇಷ್ಟು ಬಿದ್ದಿದಂದ್ರೆ ಏನಾಗತ್ತೋ ಏನೋ, ಮಕ್ಕಳಿಗೆ ಸೆಕೆಂಡ್ ಟೈಮ್ ಇದು ಪ್ರೀಶಿಯಸ್ದು ಏನಾಯ್ತೋ ಇದೇ ಸೇಮ್ ಅಂತ ಆಯ್ತು అని ಅವ್ರಿಗೆ ಟೆನ್ಷನ್. ಮನೆಗೆ ಬಂದಿದ್ದಾದ್ಮೇಲೆ ಅವರು ಸ್ವಲ್ಪ ಕಣ್ಣೀರೇ ಬಂದಿಲ್ಲ, ಬಟ್ ಫೇಸ್ ಎಲ್ಲ ಫುಲ್ ಟೆನ್ಷನ್ ನಲ್ಲಿದೆ. ಆವಾಗ ನಾನು ಮಲ್ಕೊಂಡು ಹೇಳಿದೆ, ಏನು ಇಲ್ಲಪ್ಪ ಬಿಡಿ, ಏನು ಪ್ರಾಬ್ಲಮ್ ಇಲ್ಲ, ನಾನು ನೆಕ್ಸ್ಟ್ ವಿಸಿಟ್ ಇದೆ ತಾನೇ ಡಾಕ್ಟರ್ ಹತ್ರ, ಅವಾಗ ನೋಡೋಣ. ಇಲ್ಲ ಹೀಗೆ ಹೋಗಿ ಸ್ಕ್ಯಾನ್ ಮಾಡ, ಬೇಡ అని ನಮ್ಮ ಮಕ್ಕಳು ಇದೇ ಹೇಳಿದೆ. ಹೊಟ್ಟ ಮೇಲೆ ಕೈ ಇಟ್కొని, ಅಮ್ಲು ಅಂದ್ರೆ ತೆಲುಗುನಲ್ಲಿ ಕನ್ನ ತರ ವರ್ಡ್, ಮಗ ತರ. ಅಮ್ಮ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಹೇಳ್ರಿ ಅಮ್ಮ, 1 time ಮೂವ್ ಆಗ್ರಿ, ನಮ್ಗೂ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಮೂವ್ ಆಗು, ಇಲ್ಲ ಅಂದ್ರೆ ನಾನು ಹಾಸ್ಪಿಟಲ್ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಳ್ಬೇಕು, ನಿಮ್ಗೇನು ಆಗಿಲ್ಲ ತಾನೇ అని ಹೇಳಿದೆ. ಅಷ್ಟೇ. 1 moment ನಮ್ಗೆ ಅರ್ಥ ಆಯ್ತು. 1 moment ಆಯ್ತು. ನಾನು ನೋಡಿ ಇಮಿಡಿಯೇಟ್ ನಮ್ಮ ಯಜಮಾನ್ ಹೇಳಿದೆ, ಅಪ್ಪ ಮೂಮೆಂಟ್ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ, ಅಲ್ಲ ಅದೇನು ಹಂಗೆ ಗೊತ್ತಾಗುತ್ತೆ, ಹೋಗೋಣ ಅಂದ್ರು. ಇಲ್ಲಪ್ಪ ನೀವು ನೋಡ್ರಿ ಹಿಂದೆ ಕೈ ಇಡ್ರಿ ಬೆನ್ನು ಮೇಲೆ, 1 ಕೈ ಹೊಟ್ಟೆ ಮೇಲೆ ಇಟ್ಟು ಹೇಳ್ರಿ ನೀವೇನು ಕೇಳಿದ. ಸರಿ ಇಮಿಡಿಯೇಟ್ ಅವರು ಹಂಗೆ ಬೆನ್ನು ಮೇಲೆ 1 ಕೈ ಇಟ್ಕೊಂಡು, ಹೊಟ್ಟೆ ಮೇಲೆ 1 ಕೈ ಇಟ್ಕೊಂಡು ಮಕ್ಕಳಿಗೆ ಹೇಳಿದಾರು, ಅಮ್ಮಲು ಹೋಗೋಣ ಹಾಸ್ಪಿಟಲ್ಗೆ ಅಂದ್ರು. ಮೂಮೆಂಟ್ ಆಗಿಲ್ಲ. ನಿಮ್ಗೇನು ಆಗಿಲ್ಲ ಅಂದ್ರೆ ಹೇಳಮ್ಮ, ನಮಗೂ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗಲ್ಲ, ನಿಮ್ ಚೆನ್ನಾಗಿದೆಯಾ ಹೊರಗಡೆ ಅಂದ್ರು. ಅಷ್ಟೇ, ಮೂಮೆಂಟ್ ಈಗ ಕೊಟ್ಟಿದಾರಂತ. ಅದು ಅವ್ರಿಗೆ ಅರ್ಥ ಆಯ್ತು, ನಮ್ಗೇನು ಅರ್ಥ ಆಗಿಲ್ಲ ಆ ಮೂಮೆಂಟ್. ಅವರು ಸ್ಯಾಟಿಸ್ಫೈ ಆಯ್ತು. ಸೊ ಆ ಟೈಮ್ನಲ್ಲಿ ನಾವು ಅದು 6th month ನಾವು ಹಾಸ್ಪಿಟಲ್ ಹೋಗಿಲ್ಲ, ಅಷ್ಟೇ ಹಂಗೆ ಕಂಟಿನ್ಯೂ ಆಯ್ತು. ನೆಕ್ಸ್ಟ್ ಏನೋ ವಿಸಿಟ್ ಹೋಗಿದ್ದ ಟೈಮ್ನಲ್ಲಿ ಡೌಟ್ ಕ್ಲಾರಿಫೈ ಮಾಡ್ಕೊಂಡಿದ್ದಕ್ಕೂ ಸ್ಕ್ಯಾನ್ ಮಾಡಿದೆ, ಎಲ್ಲ ಚೆನ್ನಾಗಿತ್ತು. ಗರ್ಭಸಂಚಿ ರಪ್ಚರ್ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿತ್ತು. ಹಂಗೆ 8th month ಕಂಟಿನ್ಯೂ ಮಾಡಿದೆ. ಆದ್ಮೇಲೆ 9th month ಇಲ್ಲಿ ನಮ್ಮ ತಾಯಿ ಶಿಫ್ಟ್ ಆಯ್ತು. 9th month ಡೆಲಿವರಿ October 26th ಆಯ್ತು. 26th ಏಕೆ ಡೆಲಿವರಿ ಆಯ್ತಂದ್ರೆ ನಮ್ಗೂ ಪೇನ್ಸ್ ಅಂದ್ರೆ ನಾರ್ಮಲ್ ಪೇನ್ಸ್ ಬಂದಿಲ್ಲ, ಡಿಫ್ರೆಂಟ್ ಪೇನ್ಸ್ ಬಂತು. ಅದು ಸ್ಲೋಗಿ ನಾರ್ಮಲ್ ಪೇನ್ಸ್ಗೆ ಆಗತ್ತೆ ಅಂತ ಹೇಳಿದ್ರು ಮ್ಯಾಮ್, ಪ್ರವೀಣ ಮ್ಯಾಮ್. ಬಟ್ ಭಾಸ್ಕರ್ ಸಾರು ಇವರೆಲ್ಲ ಪೇರೆಂಟ್ಸ್ ಜೊತೆ ನಮ್ಮ ಜೊತೆ ಮಾತಾಡಿದಾರು. ಏನಂದ್ರೆ, ನಿಮ್ಗೂ ಫಸ್ಟ್ ಮಕ್ಕಳು ಇದೆ ಅಂದ್ರೆ ನಾವು ಹೀಗೆ ನಾರ್ಮಲ್ ಮಾಡ್ತೀವಮ್ಮ, ನಿಮ್ಗೆ ಹಂಗೆ ಪೇನ್ಸ್ ಬರ್ತಾ ಇದೆ, ಬಟ್ ನಿಮ್ಗೂ ಫಸ್ಟ್ ಬೇಬಿ ಇಲ್ಲ, ನಿಮ್ಗೂ ಬೇಬಿ ಪ್ರೀಶಿಯಸ್ ಈ ಟೈಮ್ನಲ್ಲಿ. ಫಸ್ಟ್ ಸಿಜೇರಿಯನ್ ಆಯ್ತು. ಸೊ ಈಗ ಸಿಜೇರಿಯನ್ ಮಾಡಿ ನಾವು ಒಳ್ಳೆ ಬೇಬಿನ ನಿಮ್ಮ ಕೈನಲ್ಲಿ ಇಡ್ತೀವಿ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ಗೂ ಸಿಜೇರಿಯನ್ಗೂ. ಏನಂದ್ರೆ ನಿಮ್ದು ಸಿಜೇರಿಯನ್ ಬಾಡಿ ಆಯ್ತು 1 time. ಸೊ ಪ್ರಾಬ್ಲಮ್ ಏನು ಇರಲ್ಲ, ಅದೇ ಪ್ರಾಬ್ಲಮ್ ಏನು ಬರೋಲ್ಲ, ನಿಮ್ಗೂ ಮಕ್ಕಳು ಒಳ್ಳೆ ಕೊಡ್ತೀನಿ అని ಪ್ರಾಮಿಸ್ ಮಾಡಿ ಸಿಜೇರಿಯನ್ ಮಾಡಿ
1:32 ಅಕ್ಟೋಬರ್ 26 ಮಧ್ಯಾಹ್ನ 1:32 ಮಕ್ಕಳು ಹುಟ್ಟಿದಾರು. ಎಷ್ಟು ಒಳ್ಳೆ ಮಕ್ಕಳು ಅಂದ್ರೆ, ಇಷ್ಟು ಟಾಕ್ ಟು ಬೇಬಿ ಪ್ರಾಸೆಸ್ ನಲ್ಲಿ ಹುಟ್ಟಿದ ಮಕ್ಕಳು ಏ ತರ ಇರ್ತಾರಂದ್ರೆ 17th ಬಿಲೋ 11th ಡೇ ಬಿಲೋನೆ ಮಕ್ಕಳು, ಈ ಹುಟ್ಟಿದ ಮಕ್ಕಳಿಗೆ ಅವರ ಹೆಸರು ಹಿತಶ್ರೀ. ಈಗ ಕೈ ಇದೆಲ್ಲ ಹೊಗುರೆಲ್ಲ ಏನಾಯ್ತಂದ್ರೆ ಫುಲ್ ಶಾರ್ಪ್ ಇದೆ. ಲೇಡೀಸ್ ಶಾರ್ಪ್ ಮಾಡಿ ಬ್ಯೂಟಿ ಪಾರ್ಲರ್ಗೆ ಹೋಗಿದೆ ಅಂದ್ರೆ ಎಷ್ಟು ನೈಸ್ ಇತ್ತು ಹಂಗೆ ಇದೆ ಹುಟ್ಟಿದ ಟೈಮ್ನಲ್ಲಿ. ಸೊ ಅವ್ರ ಕೈ ಹಿಂಗೆ ಕಣ್ಣ ಹತ್ರ ಇಟ್ಕೊಂಡಿದೆ ಅಂದ್ರೆ ಕುಚ್ಚುಚ್ಕೊಂತದೆ, ತೆಗಿ ಅಂತ ಇದ್ವಿ. ಸೊ ನಮ್ಮ ತಾಯಿ ನೋಡಿ ತೆಗಿಯಮ್ಮ ನೀ 2-3 ಟೈಮ್ ಹೇಳ್ತಾ ಇದ್ದಾರೆ, ಇವ್ರು ಕೇಳ್ತಾ ಇಲ್ಲ. ಎಷ್ಟು ತಿಂಗಳಲ್ಲ ದಿಸ 11th ಡೇ ಹೊರಗಡೆನೆ 9th ಡೇ ಸಮಥಿಂಗ್. ಸೊ ಕೈ ಹಿಂಗ್ ಇಟ್ಕೊಂಡಿದ್ದ ಟೈಮ್ನಲ್ಲಿ ನಾನು ಅಮ್ಮು ತೆಗಿ ಅದು ಕೈ ಕಣ್ಣು ಚುಚ್ಕೊಂಡಿತ್ತು ಮಾರ್ಕ್ಸ್ ಆಗತ್ತೆ ಅಂತ ಅಷ್ಟೇ ಇಮಿಡಿಯೇಟ್ ರಿಮೂವ್ ಮಾಡಿದ್ರು. ಅದು ನಮ್ಮ ತಾಯಿ ನೋಡಿದಾರು ಆ ರಿಯಾಕ್ಷನ್. ನಮ್ಮ ತಾಯಿ ನೋಡಿ ನೋಡಮ್ಮ ನಿಮ್ಮ ಮಕ್ಕಳು ಹೇಳಿದ ತಕ್ಷಣ ಮಾಡ್ತಾ ಇದ್ದಾರೆ, ನೀವು 30 years ನಾವ್ ಹೇಳಿದನು ಒಂದು ಮಾಟನೂ ಕೇಳಲ್ಲ, ನೀವ್ ಏಕಮ್ಮ ಅಂದ್ರು. ಓನ್ಲಿ ಬಿಕಾಸ್ ಆಫ್ ಟಾಕ್ ಟು ಬೇಬಿ ಎಫೆಕ್ಟ್ ಅದೆಲ್ಲ. ಅಂದ್ರೆ ನಾವು ಹೇಳಿದೆಲ್ಲ ಇಮಿಡಿಯೇಟ್ ಅವ್ರ ಕಿವಿಗೆ ಹೋಗ್ತಾ ಇದೆ, ರಿಯಾಕ್ಟ್ ಆಗ್ತಾ ಇದ್ದಾರು ಎಲ್ಲ. ನಮ್ಮ 2 ವರ್ಷ ಮಕ್ಕಳು ಏ ತರಾನೋ, ನಾನು ಹುಟ್ಟಿದ ಟೈಮ್ನಲ್ಲಿ ಅವ್ರ ಜೊತೆ ಹುಟ್ಟಿದ ಮುಂಚೆ 5th month ಇಂದ ನಮ್ ಪಕ್ಕ ಒಬ್ರು ಇದಾರೋ ತರಾನೇ ಮಾತಾಡ್ತಾ ಇದೀನಿ. ಸೊ ಅಷ್ಟು ಎಫೆಕ್ಟ್ ಇರುತ್ತೆ, ಹಂಗೆ ಇದೆ ಅದು. ನಾನು ಒಂದು ಅಯ್ಯಪ್ಪ ಸ್ವಾಮಿ ಹರಿಹರಾಸನ ಇರುತ್ತೆ ನೈಟ್ ಟೈಮ್ ಮಲ್ಕೊಂಡೆ ಟೈಮ್ನಲ್ಲಿ, ಅದು ಇಟ್ಕೊಂಡು ಮಲ್ಕೊತಾ ಇದೀನಿ. ಅದು ಯಾವಾಗೋ ಪ್ರೆಗ್ನೆನ್ಸಿ ಟೈಮ್ನಲ್ಲಿ, ಅದು ಹುಟ್ಟಿದಾದ್ಮೇಲೆ ಕಂಟಿನ್ಯೂ ಮಾಡಿದೆ. ಹಾಲು ಕುಡಿಸೋ ಟೈಮ್ನಲ್ಲಿ, ಮಲ್ಗಿಸಿದ ಟೈಮ್ನಲ್ಲಿ ಅದು ಹರಿಹರಾಸನ ಕಂಪಲ್ಸರಿ ಇಡ್ತಾ ಇದ್ವಿ. ಬಟ್ ಅಲೆ ಟೈಮ್ನಲ್ಲಿನೂ ಇಡ್ತಾ ಇದ್ವಿ. ಅದು ಕೇಳಿದಂದ್ರೆ ಮಲ್ಕೊಂತ ಇದ್ದಾರೆ ಸುಮ್ಮನೆ, ಅಲೆದೂ ಸ್ಟಾಪ್ ಮಾಡ್ತಾ ಇದ್ದಿದ್ದು. ಹಂಗೆ ಕಂಟಿನ್ಯೂ. ಈಗಾನು ಹೇಳಿದಂದ್ರೆ ತಕ್ಷಣ ಕೇಳ್ತಾರು, ಓಕೆ ಮಾ ಡನ್ ಸರಿಮಾ ಅಂತಾರು. ಬಟ್ ಆದ್ಮೇಲೆ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾರು. ಈಗ 3.5 years. ಬಟ್ ಟಾಕ್ ಟು ಬೇಬಿ ಎಫೆಕ್ಟ್ ಇದೆಲ್ಲ. ನಾನು ಫಸ್ಟ್ ಡೆಲಿವರಿ ಆದ್ಮೇಲೆ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡಿ ಒಂದು ಸೈಕಲಾಜಿಕಲ್ ಕೌನ್ಸಿಲಿಂಗ್ನಲ್ಲಿ ಅಷ್ಟು ಇಂಪ್ರೂವ್ ಮಾಡಿಸಿ ನಮ್ಗೆ ಒಬ್ರು ಮಕ್ಕಳು ಈಗ 3.5 year ಮಕ್ಕಳಿಗೆ ನನ್ನ ತಾಯಿನಿ ಮಾಡಿಸಿದಾರು. ಅಂದ್ರೆ ಒಂದು ದುಡ್ಡು ವಿಷಯ ಅಂತ ತಗೊಂಡಿದಂದ್ರೆ ಇದೇ ತರ ಎಲ್ಲ ಸಿಚುವೇಶನ್ಸು ಎಲ್ಲ ಟ್ರೀಟ್ಮೆಂಟ್ಸ್ಗೂ ಬೇರೆ ಬೇರೆ ಪ್ಲೇಸ್ನಲ್ಲಿ ನಾವು 1 lakhs 2 to 3 lakhs 4 lakhs ಇಟ್ಟಿದನು ಇಷ್ಟು ಒಳ್ಳೆ ಮಕ್ಕಳು ಹುಟ್ಟಲ್ಲ ಅನ್ನೋದು ನಮ್ಮ ಫೈನಲ್ ಒಪಿನಿಯನ್. ಏನಂದ್ರೆ ಈ ಟಾಕ್ ಟು ಬೇಬಿ ಅನ್ನೋದು ಡಾಕ್ಟರ್ ಹೇಳಲ್ಲ. ಡಾಕ್ಟರ್ ಅಂದ್ರೆ ರೇರ್, ಅದು ಹೇಳಲ್ಲ ಈ ಟೈಮ್ನಲ್ಲಿ. ಈಗ ಏನಂದ್ರೆ ಮೆಡಿಸಿನ್ ಕೊಡ್ತಾರೋ, ಇಲ್ಲ ಅಂದ್ರೆ ಸುಮ್ಮನೆ ಅವ್ರೇನು ಬರ್ಕೊಟ್ಟಿದಾರೋ ಅದೇ ಮಾಡಬೇಕು ಅಷ್ಟೇ. ಸ್ಕ್ಯಾನ್ ಅಂದ್ರೆ ಸ್ಕ್ಯಾನ್. ಅದೇ ಇಷ್ಟು ಪ್ರಾಸೆಸ್ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮಕ್ಕಳಿಗೆ ಇಷ್ಟು ಪ್ರಾಸೆಸ್ ಮಾಡಿ ನಮ್ಮ ತಾಯಿ ಪ್ಲೇಸ್ನು ಫುಲ್ಫಿಲ್ ಮಾಡಿ ಮಕ್ಕಳಿಗೆ ಒಳ್ಳೆ ಕೆಲಸ ಒಳ್ಳೆ ಬ್ರೈನ್ ಕೊಟ್ಟೇದು ಒಂದು ಟ್ರೀಟ್ಮೆಂಟ್ ಸಿಚುವೇಶನ್ ಸಿಸ್ಟಮ್ ಅನ್ನೋದು ಒಂದು ಆಂಡಲ್ ಹಾಸ್ಪಿಟಲ್ ಎಟ್ ನೆಲ್ಲೂರು ಮಾತ್ರನೇ ಆಗತ್ತೆ. ಇದು ನಮ್ಮ ಓನ್ ಎಕ್ಸ್ಪೀರಿಯನ್ಸ್, ಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ನಿಯರ್ಲಿ 7 to 8 years ಎಕ್ಸ್ಪೀರಿಯನ್ಸ್. ಫ್ರಮ್ ಹೋದ ಡೆಲಿವರಿ ಡಾಕ್ಟರ್ಸು, ಆದಮೇಲೆ 5 years ಡೆಲಿವರಿ ಆ ಟೈಮ್ನಲ್ಲಿ ಡಾಕ್ಟರ್ಸು ಎಲ್ಲ 12 to 13 members ಡಾಕ್ಟರ್ಸ್ ನಾನು ಹೋಗಿ ಕನ್ಸಲ್ಟ್ ಮಾಡಿದೆ ಒಂದು ಬೇಬಿ. ಫೈನಲಿ ಆಂಡಾಲ್ ಮೇಡಮ್, ಮೈ ಫಸ್ಟ್ ಮಾಮ್ ಟು ಐ ಥಿಂಕ್ ಇವ್ರಿಗೂ ಅವರೇ ತಾಯಿ ಆಗುತ್ತೆ. ಇವರು ಚೆನ್ನಾಗಿ ಓದಿದಾದ್ಮೇಲೆ ಡಾಕ್ಟರ್ ಆಗಬೇಕು, ಇಲ್ಲೇ ಹಾಸ್ಪಿಟಲ್ನಲ್ಲಿ ವರ್ಕ್ ಮಾಡ್ಬೇಕನ್ನೋದು ನಮ್ಮದು ಫೀಲಿಂಗ್. ಒರಿಜಿನಲ್ಲಿ ಇವರು ಡಾಕ್ಟರ್ ಮೇಡಮ್, ಆಂಡಾಲ್ ಮೇಡಮ್ ಬೇಬಿ ಅಂದರೆ ಹಂಗೆ ಮಾಡ್ತಾರೋ, ಕಂಪಲ್ಸರಿ ಬರ್ತಾರೋ. ಏನೋ ಒಂದು ಈ ಹಾಸ್ಪಿಟಲ್ಗೆ ಸಂಬಂಧಿಸಿನ ಅದು ರಿಲೇಷನ್ ಇರುತ್ತೆ, ಅವ್ರ ಪ್ರೊಫೆಷನ್, ಅದು ನಮ್ಮ ಒಪಿನಿಯನ್ ಇರಬೇಕು. ಸೊ ಆ ಥರ ಹೆಲ್ಪ್, ಆ ಥರ ಟ್ರೀಟ್ಮೆಂಟ್ಸ್ ಡಾಕ್ಟರ್ ಫೋನ್ನಲ್ಲಿ ಹೇಳಲ್ಲ. ಕೌನ್ಸ್ಲಿಂಗ್ ಕಾನಿ ಅದು ಮೆಡಿಸಿನ್ ಹೇಳೋದು, ಟ್ರೀಟ್ಮೆಂಟ್ ಹಾಸ್ಪಿಟಲ್ನಲ್ಲಿ ಹೇಳಲ್ಲ. ಇದೆಲ್ಲ ಅಷ್ಟು ಸಪೋರ್ಟ್ ಮಾಡಿದಾರು. ಸೊ ಐ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಫೈನ್. If you came here without baby, you will get definitely one baby. It's my opinion. Thank you so much, Kannadikas.